ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಚೈನ್ ಜೊತೆ ಕ್ರೋಶಾ ಬೇಸಿಕ್ ಚೈನ್ ಜೊತೆ ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ. 2 ಕಲರ್ಸ್ ಯೂಸ್ ಮಾಡಿ ಒಂದೇ ಕುಚ್ಚು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸಾರಿ ಕಲರ್ 2 ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 2 ಸಾಕಾಗುತ್ತೆ ಒಂದು ಈ ಡಿಸೈನ್ಗೆ. ಹಾಗೆ ನಾನು 6 ದಾರನ ಈ ಥರ ಸೀಟ್ಗೆ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೀಡಲ್ ಬಂದು ಟೂಲಿಪ್ ಜಪಾನ್ ಅವ್ರದ್ದು 10.07 mm ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಪರ್ಪಲ್ ಕಲರ್ ಡಾರ್ಕ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಲೈಟ್ ಆಗಿದೆ ಸಾರಿಲಿ. ಕಾಂಬಿನೇಷನಲ್ಲಿ ಸಿಲ್ವರ್ ಕಲರ್ ಕೂಡ ತೊಗೊಂಡಿದ್ದೀನಿ. ಇವಾಗ ಸಾರಿಗೆ ಬೇಸಿಕ್ ಚೈನ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೀರೆನ ಸೀದಾ ಸೈಡಿಂದನೇ ಹಿಡ್ಕೋಬೇಕು. ಸೆರಗು ಈ ಥರ ಸೀದಾ ಸೈಡಿಂದನೇ ಹಿಡ್ಕೊಂಡು ನಾನಿಲ್ಲಿ 6 ದಾರಕ್ಕೆ ಒಂದೆರಡು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಬೆರಳಿಗೆ ಸುತ್ಕೋಬೇಕು. ಸುತ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವ ಸಾರಿದು, ಈ ಥರ ನೀಡಲ್ನ ಕೆಳಗಡೆ ಹಾಕ್ಬಿಟ್ಟು ಒಂದು ಸಾರಿ ನೀಡಲ್ ಮೇಲೆ ಈ ಥರ ತಗೋಬೇಕು. ನೆಕ್ಸ್ಟು ಇನ್ನೊಂದು ಸಾರಿ ಈ ಥರ ತಗೊಂಡು ಮತ್ತೆ ಪಕ್ಕದಲ್ಲೇ ಚುಚ್ಚಿಬಿಟ್ಟು ಈ ಥರ ತಗೋಬೇಕು. ತಗೊಂಡು ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಡಬಲ್ ಲಾಕ್ ಆಗುತ್ತೆ. ಯಾವ ಕುಚ್ಚು ಹಾಕಿದ್ರು ನಾವು ಫಸ್ಟು ಡಬಲ್ ಲಾಕ್ ಮಾಡ್ಕೋಬೇಕು ಕ್ರೋಶಾದಲ್ಲಿ, ಹಾಗಾದರೆ ಸೆಕ್ಯೂರ್ ಆಗಿರುತ್ತೆ ಕುಚ್ಚು. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ತೀನಿ ನಾನು. ಈ ಥರ 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಮತ್ತೆ ಮೇಲೆ ತಗೊಂಡು ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಸಾರಿ ಫುಲ್ಲು 4 ಚೈನ್ದು ಹಾಕ್ಕೊಂಡು ಹೋಗ್ಬೇಕು. ಇದ್ರ ಕೆಳಗಡೆನೆ ಕುಚ್ಚು ಬರೋದು. ಈ ಥರ ಹಿಡ್ಕೊಂಡು ನಾನು ಬಿಗ್ನರ್ಸ್ಗೆ ಅಂತಲೇ ತೋರಿಸ್ತಾ ಇರೋದು ಈ ಡಿಸೈನು. ಕ್ರೋಶಾ ಬೇಸಿಕ್ ಚೈನ್ ಹಾಕ್ಕೊಂಡು ಅದ್ರ ಕೆಳಗಡೆ ಕುಚ್ಚು ಹಾಕ್ಕೋಬೋದು. ಈ ಥರ ಹಿಡ್ಕೊಂಡು ಕರೆಕ್ಟಾಗಿ ನೋಡಿ ಈ ಥರ 4 ಚೈನ್ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ಥರ ಹಾಕ್ಕೊಂಡು ಹೋಗಬೇಕು. 4 ಚೈನ್ದು ಸಾರಿ ಫುಲ್ಲು ಇದೇ ಥರ ಹಾಕ್ಕೊಂಡು ಹೋಗಬೇಕು. 4 ಚೈನು ಅದ್ರ ಕೆಳಗಡೆ ನೆಕ್ಸ್ಟು ಕುಚ್ಚು ಬರುತ್ತೆ. ಈ ಥರ ಹಿಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. 4 ಚೈನ್ ಆದಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ನಾನು ಹೀಗೆ ಸಾರಿ ಫುಲ್ ಹಾಕ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇದ್ರ ಕೆಳಗಡೆ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ ಎಂಡ್ವರೆಗೂ ಹಾಕ್ಕೊಂಬಂದಿದ್ದೀನಿ ಚೈನು. ಲಾಸ್ಟು ಯಾವ ಥರ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು
ಥರ ಒಂದು ಸರಿ ತಗೊಂಡು ಮತ್ತೆ ಇನ್ನೊಂದು ಸರಿ ಈ ಥರ ತಗೊಂಡು ನೆಕ್ಸ್ಟ್ ಇದನ್ನು ಕಟ್ ಮಾಡಿ ಈ ಥರ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಸಾರಿ ಫುಲ್ಲು ಈ ಥರ ಹಾಕ್ಕೊಂಬಂದಿದ್ದೀನಿ ನಾನು. ಬೇಸಿಕ್ ಚೈನ್ ಹಾಕ್ಕೊಂಡಿದ್ದೀನಿ, ಕೆಳಗಡೆ ಕುಚ್ಚು ಹಾಕೋದು ತೋರಿಸ್ತೀನಿ. ಸಾರಿ ಫುಲ್ ಕುಚ್ಚು ಹಾಕೊಂಬಂದಿದ್ದೀನಿ. ಇವಾಗ ಚೈನ್ ಹಾಕಿದ್ಮೇಲೆ ನೆಕ್ಸ್ಟು ನಾನು ಇವಾಗ ಕುಚ್ಚು ಹಾಕೋದು ತೋರಿಸ್ತೀನಿ. ಬಿಗ್ ಹೋಲ್ ಇರೋ ನೀಡಲ್ಗೆ 45 ಎಳೆನ ಸಿಲ್ಕ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. 2 ಕಲರ್ಸಲ್ಲೂ ಹಾಕಿಟ್ಕೊಂಡಿದ್ದೀನಿ. ಒಂದ್ರ ಮೇಲೆ ಒಂದು ಕುಚ್ಚು ಬರೋದ್ರಿಂದ ತಿಕ್ಕಾಗಿ ಬರುತ್ತೆ, ಅದಕ್ಕೆ ನಾನು 45 ಎಳೆ ತೊಗೊಂಡಿದ್ದೀನಿ. ಇವಾಗ ಒಂದು ಕುಚ್ಚು ಹಾಕಿದ್ದೀನಲ್ವ, ಒಂದು ಕುಚ್ಚು ಹಾಕಿದ್ಮೇಲೆ ಒಂದು ಚೈನ್ನ ಸ್ಕಿಪ್ ಮಾಡಬೇಕು. ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಹಾಕೋಬೇಕು. ಈ ಥರ ಚೈನ್ ಗ್ಯಾಪ್ ಇರುತ್ತಲ್ವ, ಚೈನ್ ಗ್ಯಾಪಲ್ಲಿ ಈ ಥರ ನೀಡಲ್ನ ತಗೋಬೇಕು. ನಾ ಈ ಸಿಲ್ಕ್ ಥ್ರೆಡ್ ಐರನ್ ಕೂಡ ಮಾಡ್ಕೊಂಡಿದ್ದೀನಿ, ನೀಟಾಗಿ ಬರುತ್ತೆ ಅಂತೇಳಿ. ಇಷ್ಟುದ್ದ ಬಿಟ್ಕೊಂಡು ಕುಚ್ಚು ಇಲ್ಲಿಗೆ ಇವಾಗ ನಾಟ್ ಹಾಕ್ಕೋಬೇಕು. ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 3-2 ನಾಟ್ಸ್ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಮತ್ತೆ ಮೇಲೆ ಕುಚ್ಚು ಹಾಕ್ಬಿಟ್ಟು ಮತ್ತೆ ನಾಟ್ ಹಾಕ್ತೀನಲ್ವ, ಅದಕ್ಕೆ ನಾನಿಲ್ಲಿ 2 ಟೈಮ್ಸು ನಾಟ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋತೀನಿ. ಇದನ್ನ ಇವಾಗ ನೋಡಿಕೊಂಡು ಎಷ್ಟು ಉದ್ದ ಬೇಕು ನೋಡಿಕೊಂಡು ಇಷ್ಟುದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟುದ್ದ ನೋಡಿಕೊಂಡು ಕಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇಲ್ಲೇನೆ ಇವಾಗ ಕುಚ್ಚು ಹಾಕಿದ್ದೀನಲ್ವಾ ಸಿಲ್ವರ್ ಕಲರು, ಅಲ್ಲೇನೆ ಮತ್ತೆ ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ಈ ಥರ ಇಷ್ಟುದ್ದ ಬಿಟ್ಕೊಂಡು ಫುಲ್ ಕವರ್ ಆಗೋ ಥರ ಈ ಥರ ಹಿಡ್ಕೋಬೇಕು. ಹಿಡ್ಕೊಂಡು ಇಲ್ಲಿ ಮತ್ತೆ 4-5 ನಾಟ್ಸು ಹಾಕೋಬೇಕು. ನೋಡಿ ನಾನಿವಾಗ 5 ನಾಟ್ಸ್ ಹಾಕ್ಕೊಂಡು ನೆಕ್ಸ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಇದನ್ನು ಹಾಕಿದ್ದೀನಲ್ವ ಕುಚ್ಚು, ಇದನ್ನು ಈ ಥರ ಹಿಡ್ಕೊಂಡು ಮೇಲಿಂದ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಮೇಲಿಂದು ಚಿಕ್ಕದಾಗೆ ಇರಬೇಕು, ಕೆಳಗೆ ಹಾಕಿದ್ದೀನಲ್ವ ಅದಕ್ಕಿಂತ ಚಿಕ್ಕದಾಗೆ ಇರಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡಿಷ್ಟು ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮೇಲಿನ ಸ್ಟೆಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಕೆಳಗಡೆದು ಲೆಂತ್ ಆಗಿದೆ. ಹಾಗೆ ಇದು ಇದೆ ಅಲ್ವಾ, ಇದನ್ನು ಸಾರಿ ಉಲ್ಟಾ ಹಾಕ್ಬಿಟ್ಟು ಆಮೇಲೆ ಒಂದು ಸೈಡಿಂದ ಎಲ್ಲ ಕಟ್ ಮಾಡ್ಕೋಬೇಕು. ರಿಟರ್ನ್ ಈ ಥರ ಸಾರಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ತೋರಿಸ್ತೀನಿ ಅದನ್ನು. ಇವಾಗ ಉಲ್ಟಾ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಪರ್ಪಲ್ ಕಲರ್ ಇದೆ ಅಲ್ವಾ, ಇದನ್ನೆಲ್ಲನೂ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಲ್ವಾ, ಇದನ್ನು ಮುಂದೆ ಯಾವ ಸೈಜಿಗೆ ಕಟ್ ಮಾಡಿದ್ದೀವೋ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ನಾನಿದು ಉಲ್ಟಾ ತೋರಿಸ್ತಾ ಇರೋದು ಕಟ್ ಮಾಡೋದು ಹೇಗೆ ಅಂತ. ಈ ಥರ ಹಿಡ್ಕೊಂಡು ಈ ಥರ ಉಲ್ಟಾ ಇಟ್ಕೊಂಡು ಕಟ್ ಮಾಡಿದರೆ ನೀಟಾಗಿ ಬರುತ್ತೆ. ಫುಲ್ ಸಾರಿ ಹಾಕಿದ್ದೀನಿ, ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನಾನು ಸಾರಿ ಫುಲ್ ಹಾಕೊಂಡು ಹೋಗಿದ್ದೀನಿ. ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. Thank you for watching.